2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, 73.4% ಮಂದಿ ತೇರ್ಗಡೆಯಾಗಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಬೆಂಗಳೂರು ಮಲ್ಲೇಶ್ವರಂನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿತು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧ್ಯಕ್ಷೆ ಮಂಜುಶ್ರೀ ಹಾಗೂ ನಿರ್ದೇಶಕ ಗೋಪಾಲಕೃಷ್ಣ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ಮಾಹಿತಿ ನೀಡಿದರು. ಈ ಬಾರಿಯ ಫಲಿತಾಂಶ ಪ್ರಮಾಣ 73.4% ಆಗಿದ್ದು, ಕಳೆದ ಬಾರಿಗಿಂತ 10% ಕಡಿಮೆಯಾಗಿದೆ. ಕಳೆದ ವರ್ಷ 83.89% ಫಲಿತಾಂಶ ದಾಖಲಾಗಿತ್ತು. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು 8,59,967 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 6,31,204 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿಯೂ ಬಾಲಕಿಯರದ್ದೇ ಮೇಲುಗೈಯಾಗಿದೆ. 2023-24ನೇ ಸಾಲಿನ ಪರೀಕ್ಷೆ 1 ಎಸ್ಎಸ್ಎಲ್ಸಿ ಪರೀಕ್ಷೆ 1ರಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 8,59,967. ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 6,31,204. ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ, ಶಿವಮೊಗ್ಗ ಜಿಲ್ಲೆ 3ನೇ ಸ್ಥಾನದಲ್ಲಿ, ಕೊಡಗು ಜಿಲ್ಲೆ 4ನೇ ಸ್ಥಾನದಲ್ಲಿ, ಉತ್ತರ ಕನ್ನಡ ಜಿಲ್ಲೆ 5ನೇ ಸ್ಥಾನದಲ್ಲಿ, ಹಾಸನ ಜಿಲ್ಲೆ 6ನೇ ಸ್ಥಾನದಲ್ಲಿ, ಮೈಸೂರು ಜಿಲ್ಲೆ 7ನೇ ಸ್ಥಾನದಲ್ಲಿ, ಸಿರ್ಸಿ ಶೈಕ್ಷಣಿಕ ಜಿಲ್ಲೆ 8ನೇ ಸ್ಥಾನದಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 9ನೇ ಸ್ಥಾನದಲ್ಲಿ, ಚಿಕ್ಕಮಗಳೂರು ಜಿಲ್ಲೆ 10ನೇ ಸ್ಥಾನದಲ್ಲಿದೆ. ಸೊ ಇದು ಗ್ರೇಸ್ ಮಾರ್ಕ್ಸ್ ಇಂದು ಈಗ ಹಿಂದೆ ಏನು ಪದ್ಧತಿ ಇತ್ತು ಅಂದರೆ, ಗ್ರೇಸ್ ಮಾರ್ಕ್ಸ್ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟೂಡೆಂಟು 35% ಮಾರ್ಕ್ಸ್ ಪಡೆದಿರಬೇಕಿತ್ತು. ಒಟ್ಟು 6 ಸಬ್ಜೆಕ್ಟಲ್ಲಿ 35% ಅಗ್ರಿಗೇಟ್ ಮಾರ್ಕ್ಸ್ ಇದ್ರೆ, 2 ಅಥವಾ 3 ಸಬ್ಜೆಕ್ಟ್ನಲ್ಲಿ ಅವರಿಗೆ 30%ಗಿಂತ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ರೆ ಅವರಿಗೆ 3 ಸಬ್ಜೆಕ್ಟ್ನಲ್ಲಿ 10% ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡ್ತಾ ಇದ್ದು. ಈಗ 35% ಇರೋದನ್ನ 25%ಗೆ ರಿಡ್ಯೂಸ್ ಮಾಡಿದ್ದೀವಿ. ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಟು ಅಟ್ರಾಕ್ಟ್ ದ ಗ್ರೇಸ್. ಸೊ ಅದು 25% ಮಾಡಿರೋದ್ರ ಜೊತೆಗೆ ಅವರಿಗೆ ಗ್ರೇಸನ್ನು 10%ಇಂದ 20% ಎಲ್ಲ ಸಬ್ಜೆಕ್ಟಿಗೆ ಅಟ್ರಾಕ್ಟ್ ಮಾಡೋದಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ. 10ಇಂದ 20%. ನಾವು ಮಕ್ಕಳ ಸ್ನೇಹಿ ಒಂದು ಪರೀಕ್ಷಾ ಪದ್ಧತಿಯನ್ನು ನಾವು ನಡೆಸ್ತಾ ಇದ್ದೀವಿ. ಬೇರೆ ಬೇರೆ ರಿಫಾರ್ಮ್ಸ್ ಅನ್ನು ನಾವು ಕಳೆದ 1 ವರ್ಷದಲ್ಲಿ ನಾವು ಮಾಡಿದ್ದೀವಿ. ತಾವೆಲ್ಲರೂ ಗಮನಿಸಬೇಕು. ಈಗ 3 ಪರೀಕ್ಷೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈಗ ಮಕ್ಕಳಿಗೆ ಇದು ಬೋರ್ಡ್ ಪರೀಕ್ಷೆ ಅಂದರೆ ಒಂದು ದೊಡ್ಡ ಸವಾಲಿದ್ದಂಥ ಆಗಬಾರ್ದು. ಅವರಿಗೆ ರೆಗ್ಯುಲರ್ ಎಕ್ಸಾಮಿನೇಷನ್ ಸಿಸ್ಟಮ್ ಇದೆ. ಅದೇ ರೀತಿ ನಾವು ಈಗ PU ಎಕ್ಸಾಮಲ್ಲಿ ನಾವು ಇಂಟರ್ನಲ್ ಅಸೆಸ್ಮೆಂಟ್ ಪ್ರಾರಂಭ ಮಾಡಿದ್ದೀವಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪ್ರಾರಂಭ ಮಾಡಿದ್ದೀವಿ. ಸೊ ನಮ್ಮದು ನಮ್ಮ ಸರ್ಕಾರದ ಏನು ಗುರಿ ಇದೆ ಅಂದರೆ ಮಕ್ಕಳ ಸ್ನೇಹಿಯಾಗಿ ಒಂದು ಪರೀಕ್ಷೆ ನಡಿಬೇಕು. ಇದು ಕೂಡ ಈಗ ವೆಬ್ಕಾಸ್ಟಿಂಗ್ ನಾವು ಏನು ಮಾಡಿರೋದು, ಇದು ಕೂಡ ಮಕ್ಕಳ ಸ್ನೇಹಿ ಒಂದು ಸ್ಟೆಪ್ ಅಂತಾನೆ ನಾನು ಭಾವಿಸ್ತೇನೆ. ಅದು ಶಾರ್ಟ್ ಟರ್ಮಲ್ಲಿ ಮಕ್ಕಳಿಗೆ ಅನಿಸ್ಬಹುದು, ಇಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಆಯಿತು, ಮ್ಯಾಲ್ ಪ್ರಾಕ್ಟೀಸಸ್ಗೆ ನಮಗೆ ಅವಕಾಶ ಸಿಗದೆ ಹೋಯಿತು ಅಂತ ಒಂದು ಅವರಿಗೆ ಭಾವನೆ ಇರಬಹುದು. ಆದರೆ ಲಾಂಗ್ ಟರ್ಮಲ್ಲಿ ಎಕ್ಸಾಮಿನೇಷನ್ ಇಂಟೆಗ್ರಿಟಿ ರೆಸ್ಟೋರ್ ಮಾಡೋಕ್ಕೆ ಇದು ಒಂದು ದೊಡ್ಡ ಇನೋವೇಷನ್ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಈಗ ಫಸ್ಟ್ ಟೈಮ್ ಈಗ ಈ ಥರದ್ದು ನಾವು ಸರ್ಕಾರದಿಂದ ನಾವು ಕ್ರಮ ಕೈಗೊಂಡಿರೋದ್ರಿಂದ ಇದನ್ನು ರೀನಾರ್ಮಲೈಸೇಷನ್ ಮಾಡಿ ಮಕ್ಕಳ ಸ್ನೇಹಿಯಾಗಿ ಮಾಡೋಕ್ಕೆ ನಮ್ಮದು ಪ್ರಯತ್ನ ಇದೆ. ತಮ್ಮ ಮೂಲಕ ಎಲ್ಲ ಮಕ್ಕಳಿಗೆ, ಎಲ್ಲ ಈಗ ಸ್ಟೂಡೆಂಟ್ಸ್ಗಳಿಗೆ ನಮ್ಮದು ಏನು ಕೋರಿಕೆ ಅಂದರೆ, ಈಗ ರಿಸಲ್ಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಕೂಡ ಯಾರು ಇದರ ಬಗ್ಗೆ ಜಾಸ್ತಿ ಈಗ ಚಿಂತೆ ಮಾಡಬಾರ್ದು. ಇನ್ನೂ 2 ಎಕ್ಸಾಮ್ ಇದೆ. ಮತ್ತು ನಮ್ಮ ಎಲ್ಲ ಶಾಲೆಗಳಲ್ಲಿ ಈಗ ಎಲ್ಲಿ ಈಗ 10th ಮಕ್ಕಳಿದ್ದಾರೆ ಅವರಿಗೆ ಮತ್ತೊಮ್ಮೆ 1 ತಿಂಗಳು, ಈಗ ಎಕ್ಸಾಮ್ 2 ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ 1 ತಿಂಗಳು ಟೈಮ್ ಕಾಲಾವಕಾಶ ಇದೆ. 1 ತಿಂಗಳು ನಾವು ನೆಕ್ಸ್ಟ್ ವೀಕ್ದಿಂದನೇ ಇನ್ನೊಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತೀವಿ. ನಾಟ್ ಓನ್ಲಿ ಫಾರ್ ಫೇಲ್ಡ್ ಸ್ಟೂಡೆಂಟ್ಸ್, ಯಾವ ಮಕ್ಕಳಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದ್ರು ಕೂಡ ಅವರು ಇಂಪ್ರೂವ್ಮೆಂಟ್ ಸಲುವಾಗಿ ಇದನ್ನು ತಗೊಳ್ಬಹುದು. ಈ ಬಾರಿ ಉಡುಪಿ ಜಿಲ್ಲೆಗೆ ಮೊದಲ ಸ್ಥಾನ ದೊರೆತಿದ್ದರೆ ಯಾದಗಿರಿ ಜಿಲ್ಲೆಗೆ ಕೊನೆಯ ಸ್ಥಾನ ದೊರಕಿದೆ. ಉಡುಪಿ ಜಿಲ್ಲೆಯಲ್ಲಿ 94% ಫಲಿತಾಂಶ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ತೇರ್ಗಡೆ ಪ್ರಮಾಣ 50.59% ದಾಖಲಾಗಿದೆ.
ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಅಂಕಿತಾ ಬಸಪ್ಪ ಕೊನ್ನೂರು 625ಕ್ಕೆ 625 ಅಂಕ ಪಡೆದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ. ಇವರು ಮೆಳ್ಳಿಗೇರಿ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬೆಂಗಳೂರು.